ಎಲ್ಲರಿಗೆ ನಮಸ್ಕಾರ ರೀ. ಫಸ್ಟ್ ಆಫ್ ಆಲ್ ಎಲ್ಲರೂ ಗುಡ್ ಮಾರ್ನಿಂಗ್. ಎಸ್, ಇವಾಗ ಮಾರ್ನಿಂಗ್ 8 ಆಗ್ಯದ. ನಾ ಮಾರ್ನಿಂಗ್ 4:15 ಅದು ಬಂದಿದ್ದೆ ಸ್ಟೇಡಿಯಮ್ ಹೋಗ್ಬೇಕಂತೇಳಿ. ಸೊ ಸ್ಟೇಡಿಯಮ್ಗಾರೆ ಹೋಗಿ ಬಂದಿನಿ ಆಲ್ರೆಡಿ. ಇನ್ನೊಂದು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸ್ವಲ್ಪ ನಿನ್ನೆ ಪ್ಲಾನ್ ಇತ್ತು ನಮ್ದು ಕಾರ್ ತೊಳಸ್ಬೇಕಂತೇಳಿ. ನಿನ್ನೆ ಆಗಿರಲಿಲ್ಲ. ಇವಾಗ ಏನು ಮಾಡತ್ತೀನಿ ಅಂತಂದ್ರೆ ಮೇ ಬಿ ಇವಾಗ ಸ್ಟೇಡಿಯಮ್ನಿಂದ ಬಂದಿಲ್ಲ. ಏನಾರ ವಾಷಿಂಗ್ದು ಏನಂದ್ರೆ ವಾಟರ್ ಸರ್ವಿಸ್ದವರು ಇರ್ತಾರೋ ಏನಿಲ್ಲ ಅಂತ ಡೌಟ್ನಾಗಿದ್ದೆ. ಬಟ್ ಎಸ್, ಅವ್ರು ಇರಲಿಲ್ಲ. ಇನ್ನೊಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ಕೇಸಿಂದ ಕಾರ್ ತೊಳಸ್ಕೊಂಡು ಹೋಗಂಬ್ರಿ. ಇವಾಗ ಅದು ವಾಟರ್ ಸರ್ವಿಸ್ ಅಲ್ಲಿ ಎಲ್ಲಿವರೆಗೂ ಓಪನ್ ಆಗ್ಲತ್ತಿರ್ತದಲ್ಲ, ಮೇ ಬಿ ನಾ ಕಾಫಿನೂ ಹುಡುಕ್ಲತ್ತಿದ್ದೆ, ಎಲ್ಲರ ಚಲೋ ಕಾಫಿ ಸಿಗ್ತದೆ ಅಂತೇಳಿ. ಬಟ್ ಐ ಡೋಂಟ್ ನೋ ವೇರ್ ಐಲ್ ಗೆಟ್ ದಮ್ ಗುಡ್ ಕಾಫಿ. ಬಟ್ ನನಗೂ ಅಷ್ಟೇ ಇವಾಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪ್ಲೇಸಸ್ ಎಲ್ಲ ಮರ್ತೋದಂಗೆ ಆಗ್ಯಾವ. ಕಡೆ ನನಗೆಲ್ಲ ಹೊಸ ಹೋಟೆಲ್ಸ್ ಎಲ್ಲ ಓಪನ್ ಆಗ್ಯಾವ, ರೆಸ್ಟೋರೆಂಟ್ಸ್ ಎಲ್ಲ ಓಪನ್ ಆಗ್ಯಾವಲ್ಲ. ಸೊ ನನಗೆ ಅಷ್ಟು ಐಡಿಯಾ ಇಲ್ಲ. ಏನರ ಇತ್ತಂದ್ರೆ ಕಾಫಿ ಒಂದು ಕುಡ್ಕೊಂಡು ಹೋಗೋ ಟೈಮಿಗೆ. ಬಟ್ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಬರ್ರಿ ಮತ್ತೆ ಇವಾಗ ಬರ್ರಿ. ಅದು ವಾಟರ್ ಸರ್ವಿಸ್ ಇಲ್ಲಿ ಎಲ್ಲೋ ಅದ, ಅದೊಂದು ನೋಡ್ಕೊಂಡು ಇತ್ತಪ್ಪ ಅಂತಂದ್ರೆ ಕಾರ್ ತೊಳಸ್ಕೊಂಡು ಹೋಗ್ಬಿಡಮ್ಮಿ. ಬಟ್ ಮುಕ್ತ ಆ ಕಡೆ ಅದ, ಈ ಕಡೆ ಅದ, ಮೇ ಬಿ ಇಲ್ಲಿರ್ಬೇಕು ಅನಿಸ್ತದ. ಒಂದು ಕಾರ್ ಲಾಂಚ್ ವಾಟರ್ ಸರ್ವಿಸ್ ಇಲ್ಲೆಲ್ಲ ಇರ್ಬೇಕದು. ಎಲ್ಲ ಇವಾಗ ಏನಪ್ಪ ಅಂತಂದ್ರೆ ಯಾವುದು ವಾಟರ್ ಸರ್ವಿಸಿಂಗಿಂದ ಓಪನ್ ಇಲ್ಲ. ಸೊ ಏನಪ್ಪ ಅಂದ್ರೆ ಸ್ಟ್ರೈಟ್ ಮನೆಗೆ ಹೋಗ್ಬಿಡಮ್ರಿ. ಕಾಫಿ ಗಿಫಿ ಎಲ್ಲ ಪ್ಲ್ಯಾನ್ ಡ್ರಾಪ್. ಸೊ ಮತ್ತು ಮಧ್ಯಾಹ್ನ ಕಡೆ ಸಾಯಂಕಾಲ ಎಲ್ಲರೂ ಹೊರಬೋದು ಅಂದ್ರೆ ಅವಾಗ ತೊಳಸ್ತೀನಿ ಕಾರ್. ಸೊ ಇವಾಗ ಸದ್ಯಕ್ಕೆ ಏನು ಬ್ಯಾಡ ಅಂತ ಬಿಟ್ಟಿನಿ. ಸೊ ಬರ್ರಿ ಸ್ಟ್ರೈಟ್ ಮನೆಗೆ ಹೋಗ್ಬಿಡ. ಮತ್ತೇನದ ಇಲ್ಲಿ ಏನಂತೀರಿ? ಬರ್ರಿ. ವೆಲ್ಕಮ್ ಹೋಮ್ ಟು ಮೀ. ನೋಡೋ ಬರ್ರಿ ಮಮ್ಮಿ ಏನು ಮಾಡತ್ತಾರ. ಏನು ಮಾಡತ್ತೀರಪ್ಪ ಇಬ್ರು? ಏನು ಪುಳೋಗ್ರೆ ಮಾಡತ್ತೇನು? ಪುಳೋಗ್ರೆ ಅದೇ ಅನ್ಕೊಂಡೆ, ಸ್ಮೆಲ್ ಬಂದಂಗೆ ಪುಳೋಗ್ರೆ ಮಾಡ್ರೆ ಮಮ್ಮಿ ಅಂತೇಳಿ. ಇವತ್ತು ನಮ್ಮ ಮನ್ಯಾಗ ನಾಷ್ಟ ಪುಳೋಗ್ರೆ. ಮತ್ತೇನು ಮಾಡ್ದೆ? ಟಿಫಿನ್ ತೊಗೊಳ್ತಾರ ಇಬ್ರು? ತಿಂದು ಹೋಗಲ್ಲ ನೋರು? ತಿಂತೀರಿ ಹಂಗ್ರಿ? ನೋಡ್ದೆ ನೀ ಟಿಫಿನ್ ಪ್ಯಾಕ್ ಮಾಡತ್ತಿ, ಇಲ್ಲೇ ತಿಂತಾರಂತ. ಸೊ ನಾವು ಜಲ್ದಿ ಹೋಗಿ ಫ್ರೆಶ್ ಆಗಿ ಬರಮ್ಮ. ಇಲ್ಲಿ ಕಾಣತ್ತ ಬೇರೆ. ಆಯ್ತು ನಮ್ಮ ನಾಷ್ಟ. ಗಂಗಾ ನೀನೇ ತಗೋ ಅನ್ಸೋಲ್ಲ. ಆಲ್ರೆಡಿ 3 ಆದ್ರೆ ತಗೋ ಅದು ತಗೋ. ನೋಡಕ್ಕೆ ಜಯಶ್ರೀ ಫೋನ್ ಹೆಂಗೆ ಹಚ್ಚಿ. ಇದು ತುಪ್ಪ ಬೇರೆ ಬರೀ ಅನ್ನೋ ನಂಬರ್ ಅದು. ಈಗ ಅವರೊಂದು ಈಗ ನನಗೆ ಇದು ಜೀವ ಕಂಪ್ನಿ ಇದು ನಮ್ಮ ಮನೆ ಸ್ಪೆಷಲ್ ಮೆಂತೆ ಪರಾಠ. ಇದ್ರಾಗ ಏನಿಲ್ಲ, ಚಂದ ತುಪ್ಪ ಹಚ್ಚಬೇಕು. ನಿಂಬಿಕೆ ಅಲ್ಲ, ಏನಂತಾರೆ ಅದು, ಪಿಕಲ್ಸ್ಗೆ ಉಪ್ಪಿನಕಾಯಿ ಹಚ್ಕೊಂಡು ತಿನ್ಬೇಕು. ಇದಕ್ಕೆ ಬೇಕಾದ್ರೆ ಇಲ್ಲಿ ನೋಡಿ ತೋರಿಸ್ಬೋದು ಅನ್ಸಲ್ಲ ನಿಮಗೆ. ಇಲ್ಲಿ ನೋಡ್ರಿ, ಈಗ ಚಂದ ತುಪ್ಪ ಹಚ್ಬೇಕು. ಇದಕ್ಕೆ ತುಪ್ಪ ಚಂದ ಹಚ್ಚಿ ಮಸ್ತ್ ಉಪ್ಪಿನಕಾಯಿ ಹಚ್ಕೊಂಡು ತಿನ್ಬೇಕು. ಇದಕ್ಕೆ ಅವಾಗ ಟೇಸ್ಟ್ ಇಟ್ಸ್ ನೆಕ್ಸ್ಟ್ ಲೆವೆಲ್ ಬರ್ತದೆ. ಯಾಕಂತಂದ್ರೆ ಭಾಳ ತಿಂಗಳ ಮೇಲೆ ನಾನೇ ಈಗ ತಿನ್ಲತ್ತೀನಿ. ಯಾಕಂದ್ರೆ ಡ್ಯೂಟಿಯಾಗಿ ಹೇಳ್ತೀನಿ ಆಗತ್ತೆ ಯಾರು ಮಾಡ್ತಾರೆ ಮೆಂತೆ ಪರೋಟ ಹಂಗಂತೇಳಿ ಮಮ್ಮಿ ಮಾಡಿಕೊಟ್ರ. ಕುಂತಿ ಹೋಗಿ ಬ್ಯಾಟಿಂಗ್ ಮಾಡಮ್. ಫಸ್ಟ್ ಹೊಸ್ವಲತ್ತದ ನೋಡಿ, ಸ್ಮೆಲ್ಲಿಂತ ಹೊಸ್ವಲತ್ತದ. ನಾಷ್ಟ ಮಾಡಮ್ ಬರ್ರಿ. ಪರಾಟ ಜಸ್ಟ್ ಉಪ್ಪಿನಕಾಯಿ. ಅಕಸ್ಮಾತ್ ನಿಮ್ಗೆ ಏನರ ಚಟ್ನಿ ಅವು ಏನರ ಬೇಕಂತಂದ್ರೂ ಮಾಡ್ಕೊಂಡು ತಿನ್ನೋದು. ಟೊಮ್ಯಾಟೊ ಚಟ್ನಿ ಆ ಟೈಪ್ ಇರ್ತಾವಲ್ಲ, ಅದು ಚಲೋನೇ ಹತ್ತದ. ಬಟ್ ನಮ್ಮ ಮನೆಗೆ ಅಂದ್ರೆ ನಾವು ನಾರ್ಮಲಿ ಹಿಂಗೆ ತಿಂತೀವಿ. ಉಪ್ಪಿನಕಾಯಿ ಹಚ್ಕೊಂಡು, ನಿಂಬಿಕಾಯಿ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ, ನಿಮ್ಗೆ ಯಾವ್ದು ಬೇಕದು ಹಚ್ಕೊಂಡು ತಿನ್ನೋದು. ಬಟ್ ಟೇಸ್ಟ್ ಅರ ನೆಕ್ಸ್ಟ್ ಲೆವೆಲ್ ಇರ್ತದೆ. ನೀವು ಜಸ್ಟ್ ವೀಡಿಯೋಸ್ ಎಲ್ಲ ಅಂತ ಅನ್ಕೋಬೇಡ್ರಿ. ಇಟ್ಸ್ ರಿಯಲಿ ಟೇಸ್ಟಿ. ಯಾಕಂದ್ರೆ ನಮ್ಮ ಮನೆಗಿದು ಭಾಳ ಇಯರ್ಸ್ಲಿಂದ ಮಾಡ್ತಾರೆ. ಈವನ್ ಡೆಲ್ಲಿನಾಗ ಇದ್ದಾಗ ನಮ್ಮ ಮಮ್ಮಿ ಮಾಡ್ತಿರು, ವಿಶಾಖಪಟ್ಟಣಂ ಇದ್ದಾಗೂ ಮಾಡ್ತಿರು.
ಸೊ ಇಟ್ಸ್ ಸ್ಟಿಲ್ ಕಂಟಿನ್ಯೂಯಿಂಗ್ ಇನ್ ಮೈ ಹೋಮ್. ಎನಿ ಟೈಮ್ ನಾ ಇದಕ್ಕೆ ಮೆಂತೆ ಪರೋಟ ಮನೆಗೆ ಬಂದಂದ್ರೆ ಪಕ್ಕಾ ಮಾಡ್ಸ್ಕೊಂಡು ತಿಂತೀನಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಮೆಂತೆ ಪರೋಟ. ನಾಷ್ಟ ಆಮೇಲೆ ಸಿಗ್ತೀನಿ ಬರ್ರಿ. ಇವಾಗ ಶಿಸ್ತು ನಾಷ್ಟ ಆಗ್ಯದ. ಇವಾಗ ಏನಂದ್ರೆ ನಿದ್ದೆ ಬಂದಂಗೆ ಆಗತ್ತೆ ಫುಲ್. ಅಂಥ ಪರಿ ಹೊಟ್ಟೆ ತುಂಬ ತಿಂದೀನಿ. ಸೊ ಮಕ್ಕೊಂಬಿಡಮನ್. ಅಕ್ರೋಟ್ ಬಿಸಿಲಿಗೆ ಇಡ್ಬೇಕಾ? ಅಕ್ರೋಟ್ ಬಿಸಿಲಿಗೆ ಇಡ್ಬೇಕಾ? ಅವು ಜಮ್ಮೂಲಿಂದ ತಂದೀವಿ ಅಕ್ರೋಟ್ ಬಿಸಿಲಿಗೆ ಇಡ್ಬೇಕಂತ. ನಂಗಾರ ನಿದ್ದೆ ಬಂದಂಗೆ ಆಲತ್ತಪ್ಪ. ನಿದ್ದೆ ಬಂದಂಗೆ ಆಲತ್ತ ಅಂದ. ಬೆಟ್ರ್ ಒಂದು ಸ್ವಲ್ಪ ಮಸ್ತ್ ನ್ಯಾಪ್ ತೊಗೊಂಬಿಡಮ್. ನ್ಯಾಪ್ ನಾಟ್ ಸ್ನ್ಯಾಪ್, ನ್ಯಾಪ್. ನೋಡ್ರಿ ಮತ್ತೆ ಸಿಗ್ತೀನಿ ಮತ್ತೆ. ಇವಾಗ ಏನಂದ್ರಲ್ಲ ಒಂದು ಸ್ವಲ್ಪ ಹೊರಗೆ ಓಡಾಡ್ಬೇಕಂತೇಳಿ ಬಂದೀನಿ. ಈಗ ಸ್ವಲ್ಪ ಹೊರಗೆಲ್ಲ ಸ್ವಲ್ಪ ಹೊರಗೆ ಹೋಗಿ ಸ್ವಲ್ಪ ಓಡಾಡಿ ಟೈಮ್ ಪಾಸ್ ಮಾಡ್ಬೇಕು. ಯಾಕಂತಂದ್ರೆ ಈವ್ನಿಂಗ್ ಆದಮೇಲೆ ನಮ್ಮ ಮನೆಗೆ ನಾನು ಮಾಡೋಕ್ಕೇನು ಬೇರೆ ಕೆಲಸನೇ ಇಲ್ಲ ನನಗೆ. ಹಂಗಂತೇಳಿ ಓಡಾಡಕ್ಕೆ ಬಂದೀನಿ ಈಗ. ಸೊ ಒಂದು ಸ್ವಲ್ಪ ನಾರ್ಮಲ್ ಡ್ರೈವ್ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಫನ್ ಮಾಡ್ಕೊಂಡು ಹೋಗಮ್ಮ. ಬಟ್ ಗುಲ್ಬರ್ಗ ಟ್ರಾಫಿಕ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಗುಲ್ಬರ್ಗಂಗೆ ಹೆಂಗೆ ಟ್ರಾಫಿಕ್ ಇರುತ್ತೆ ಅಂತೇಳಿ. ಟೂ ಡಿಫಿಕಲ್ಟ್ ಟು ಡ್ರೈವ್ ಮೈ ಕಾರ್ ನಾವು. ಭಾಳ ಬಿಸಿ ಅದ ರೋಡ್. ಈಗ ನಾವು ಫೈನಲಿ ಏನಂದ್ರೆ ಮನೆಗೆ ಬಂದುಬಿಟ್ಟಿನಿ. ಸ್ವಲ್ಪ ಫ್ರೆಂಡ್ಸಿಗೆಲ್ಲರಿಗೆ ಮೀಟ್ ಆಗೋದಿತ್ತು. ಭಾಳ ದಿವಸ ಮೇಲೆ ಹೊರಗೆ ಓಡಾಡಿದಿಲ್ಲ. ಅದಕ್ಕೆ ಅವ್ರಿಗೂ ಸ್ವಲ್ಪ ಮೀಟ್ ಹಾಕ್ಕೊಂಡು ಆ ಕಡೆ ಈ ಕಡೆ ಸ್ವಲ್ಪ ಎಲ್ಲರಿಗೆ ಮಾತಾಡಿಸ್ಕೊಂಡು ಸೊ ಫೈನಲಿ ಮನೆಗೆ ಬಂದೀನಿ. ಈಗೇನಪ್ಪ ಅಂತಂದ್ರೆ ಬ್ಲಾಗ್ ಎಂಡ್ ಮಾಡೋ ಟೈಮ್. ಸೊ ನಿಮಗೇನಾದ್ರು ಬ್ಲಾಗ್ ಇಷ್ಟ ಅಲ್ಲದಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ. ಸೊ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಟಿಲ್ ದೆನ್ ಬೈ ಬಾಯ್.